ಅಂತೇಳಿ ಅರ್ಧ ಭಾಗ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತದವರೆಗೆ ರಸ್ತೆ ಈಗಾಗಲೇ ಅಭಿವೃದ್ಧಿ ಆಗಿದೆ ಅಧ್ಯಕ್ಷರೇ. ಆದರೆ ಭಾಳ ಪ್ರಾಮುಖ್ಯವಾಗಿ ಇವತ್ತು ಶಿವಾಜಿ ವೃತ್ತದಿಂದ KSRTC ವರ್ಕ್ಶಾಪ್ವರೆಗಿನ ಅಗಲೀಕರಣ ಭಾಳ ಅವಶ್ಯ ಇದೆ. ಯಾಕಂದರೆ ಭಾಳ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಪಘಾತಗಳು ಮತ್ತು ಈ ಇಷ್ಟು ರಸ್ತೆ ಮಾಡಿನೂ ಮುಂದೆ ಮತ್ತೆ ಒಳ್ಳೆ ರಸ್ತೆ ಇದೆ ಅಧ್ಯಕ್ಷರೇ. ಅದಕ್ಕೆ ಇದೊಂದು ಏನು ನಡಬರಕ್ಕೆ ಪ್ಯಾಚ್ ಇದೆಯಲ್ಲ, ಅದು ಈಗಾಗಲೇ ಹಿಂದೆ ಅಂದಾಜು ಮಾಡಿದ್ರು ಸುಮಾರು 15,65,00,000 ಆಗಿತ್ತು ಅಧ್ಯಕ್ಷರೇ. ಇವತ್ತೊಂದು ಅಂದಾಜು ಪ್ರಕಾರ ಸುಮಾರು 32 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ. ಈ 32 ಕೋಟಿ ರೂಪಾಯಿ ಮಾನ್ಯ ಸಚಿವರು ನಮ್ಮ ವಿಜಯಪುರ ನಗರಕ್ಕೆ ವಿಶೇಷ ಅನುದಾನ ಕೊಟ್ಟರೆ ನಾವು ರಸ್ತೆ ಏನಿದೆ ಅಧ್ಯಕ್ಷರೇ, ನಾವು ಇದರಲ್ಲಿ ಏನೋ ನಮ್ಮ PWDಯಲ್ಲಿ ಯಾವುದಾದ್ರೂ ಯೋಜನೆಯಲ್ಲಿ ನಾವು ಮಾಡ್ಕೊಂಡು ಸುಮಾರು 10 ಕೋಟಿ ರೂಪಾಯಿ ಬೇಕಾಗ್ತದೆ ರಸ್ತೆಗೆ. ಅದಕ್ಕೆ ಮಾನ್ಯ ಸಚಿವರಲ್ಲಿ ನಂದು ಅಷ್ಟೇ ವಿನಂತಿ, ಈ ಒಂದು ರಸ್ತೆ ಅಗಲೀಕರಣ 2 ಕಡೆ ಉಳಿದಿದೆ. ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇರುವಂಥದ್ದು ಮತ್ತು ಶಿವಾಜಿ ಸರ್ಕಲ್ನಿಂದ ಈ KSRTC 2ನೇ ಒಂದೇನು ಬಸ್ ನಿಲ್ದಾಣ ಆಗಿದೆ. ದಯವಿಟ್ಟು ಮಂತ್ರಿಗಳು ಆರ್ಥಿಕ ಇಲಾಖೆ ಹೆಸರು ಹೇಳಿ ತಾವು ಇದನ್ನು ನಿರಾಕರಿಸಬಾರ್ದು. 32 ಕೋಟಿ ರೂಪಾಯಿ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಮಂತ್ರಿಗಳು ಸಭಾಧ್ಯಕ್ಷರೇ ಯತ್ನಾಳ್ ಸರ್ ಕೇಳಿದ್ದಾರೆ. ಸಭಾಧ್ಯಕ್ಷರೇ, ಇದಕ್ಕೆ ಮುಂಚೆ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಭಾಧ್ಯಕ್ಷರೇ ಅಲ್ಲಿ MG ರಸ್ತೆ ಮೊದಲನೇ ಹಂತದಲ್ಲಿ ಸುಮಾರು 135 ಆಸ್ತಿಗಳಿರ್ತವೆ ಸಭಾಧ್ಯಕ್ಷರೇ. ಅವರಿಗೆ ಸುಮಾರು 37.31 ಕೋಟಿ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಪಾವತಿ ಮಾಡಿ ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತದವರೆಗೆ ಮಹಾಯೋಜನೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ರಸ್ತೆ ಬಿಟ್ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಈಗಾಗಲೇ ಅದು ಆಗಿದೆ ಸಭಾಧ್ಯಕ್ಷರೇ. ಮತ್ತು ಶಿವಾಜಿ ವೃತ್ತದಿಂದ KSRTC ವರ್ಕ್ಶಾಪ್ ರಸ್ತೆವರೆಗೆ ಅಭಿವೃದ್ಧಿಪಡಿಸಲಿಕ್ಕೆ 2017-18ನೇ ಸಾಲಿನಲ್ಲಿ ಭೂಸ್ವಾಧೀನ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 26.33 ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಅಂತೇಳಿ ನಾವು ಅಂದಾಜು ಮಾಡಿದ್ವಿ ಸಭಾಧ್ಯಕ್ಷರೇ. ಆದರೆ ಸದರಿ ಯೋಜನೆ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ತಗುಲುವ ಮೊತ್ತದ ಕುರಿತು ಈಗ ಹೊಸದು ಮತ್ತೆ DPR ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ಈ ಕೆಲಸವನ್ನು ನಾವು ವಿಜಯಪುರ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೀವಿ ಸರ್, ಹೊಸ ರೇಟ್ಸ್ ಪ್ರಕಾರ DPR ಮಾಡಲಿಕ್ಕೆ. ಅದರಿಂದ ಪ್ರಸಕ್ತ ಸಾಲಿಗೆ ಈ ವಿಜಯಪುರ ಮಹಾನಗರ ಪಾಲಿಕೆಯಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಮತ್ತು ರಸ್ತೆ ಅಗಲ ಮಾಡಲಿಕ್ಕೆ ಎಷ್ಟು ಅಂದಾಜು ಹಣ ಆಗ್ತದೆ ಅಂತ ಹೇಳಿ